ತಿಂಗಳು ಒಬ್ರಿಗೆ 3 ತಿಂಗಳು ದುಡ್ಡು ಬಂದಿಲ್ಲ. ಸಮಸ್ಯೆ ಏನಾಗ್ತದೆ ಅಂದರೆ ವಯಸ್ಸಾದ ತಂದೆ ತಾಯಿನ ಅಂದರೆ ನಿಮ್ಮ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅದರಲ್ಲಿ ಬದುಕಿ ಅಂತ ಬಿಟ್ಟಿದ್ದಾರೆ. ಅಂಥ ತಂದೆ ತಾಯಿಗೆ ಅನಾಥರಾಗ್ತಾ ಇದ್ದಾರೆ. ಮೊನ್ನೆ ಮಾತಾಡ್ಸುವಾಗ ಹೇಳ್ತಾ ಇದ್ದಾರೆ, ನನ್ನ ಮಗ ಗೃಹಲಕ್ಷ್ಮಿ ದುಡ್ಡು ಬರುತ್ತೆ ಅದರಲ್ಲಿ ಬದುಕು ಅಂತಿದ್ದಾರೆ. ಅಂಥವ್ರು ಅನಾಥ ಆಗ್ತಾ ಇದ್ದಾರೆ ಸರ್. ನೋಡಿ, ಯಾವುದೇ ಯೋಜನಾವನ್ನು ಮಾಡಿ ಯೋಜನಾಬದ್ಧವಾಗಿ ಅದಕ್ಕೆ ಹಣಕಾಸು ಒದಗಿಸ್ಬೇಕು. ಯಾವುದೂ ಇಲ್ಲದೆ ಕೇವಲ ರಾಜಕೀಯ ಲಾಭಕ್ಕಾಗಿ ಮತಗಳನ್ನು ಗಳಿಸೋ ಸಲುವಾಗಿ ಮಾಡಿರುವಂಥ ಯೋಜನೆ, ಪೂರ್ವ ತಯಾರಿ ಇಲ್ಲ. ಹೀಗಾಗಿ ಈ ಗ್ಯಾರಂಟಿ ಯೋಜನೆಗಳು ಕುಂಟುವಂಥದ್ದು ಭಾಳ ಸಹಜ. ಗೃಹಲಕ್ಷ್ಮಿ ಅತಿ ಹೆಚ್ಚು ಹಣ ಹೋಗುವಂಥದ್ದು 54,000 ಕೋಟಿ ರೂಪಾಯಿದಲ್ಲಿ. ಅದನ್ನು ಒಂದು 2-3 ತಿಂಗಳು ನಿಲ್ಲಿಸಿಬಿಟ್ರೆ ಬೇಕಾದಷ್ಟು ಹಣ ಉಳಿತಿದೆ ಅನ್ನೋಂಥ ಲೆಕ್ಕಾಚಾರ ಹಣಕಾಸಿನ ಇಲಾಖೆಯದ್ದು. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಗೆ ಗ್ರಹಣ ಹಿಡಿದಿದೆ. ಇದು ಇವತ್ತಿಂದಲ್ಲ, ಬಂದಾಗಿನಿಂದ 3-4 ತಿಂಗಳಿಗೊಮ್ಮೆ ಯಾವ ಕೊಡೋದು, ಇಲೆಕ್ಷನ್ ಬಂದಾಗ ಮಾತ್ರ ಕೊಡ್ತಾರೆ. ಎಲೆಕ್ಷನ್ನಲ್ಲಿ ನಾಳೆ ಪೋಲಿಂಗ್ ಅಂದರೆ ಹಿಂದಿನ ದಿವಸ ಹಾಕಿದರು. ಲೋಕಸಭಾ ಎಲೆಕ್ಷನ್ ನಾಳೆ ಪೋಲಿಂಗ್ ಅಂದರೆ ಹಿಂದಿನ ದಿವಸ ಹಾಕಿದರು. ಇದು ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಇಲೆಕ್ಷನ್ ಕಮಿಷನ್ ಸುದ್ದ ಕಣ್ಣು ಮುಚ್ಕೊಂಡು ಕುಂತಿರುವಂಥದ್ದು ಒಂದು ದೊಡ್ಡ ವಿಪರ್ಯಾಸ. ಅಧಿಕೃತವಾಗಿ ಮತದಾರರಿಗೆ ಲಂಚ ಕೊಡುವಂಥ ಕೆಲಸ ಈ ಯೋಜನೆಗಳು ದುರ್ಬಳಕೆ ಆಗ್ತಾ ಇದೆ. ಇಷ್ಟಾದರೂ ಕೂಡ ಎಲೆಕ್ಷನ್ ಕಮಿಷನ್ ಕಣ್ಣು ಮುಚ್ಕೊಂಡು ಕೂತಿದೆ. ಆದ್ದರಿಂದ ಇವತ್ತು ಏನು ರಾಜ್ಯ ಸರ್ಕಾರ ಮಾತು ಕೊಟ್ಟಿದೆ ಆ ಪ್ರಕಾರ ಕೂಡಲೇ ಹಣ ಬಿಡುಗಡೆ ಮಾಡಬೇಕು. ಇವತ್ತು ಇಯರ್ ಎಂಡಿಗೆ ಅವ್ರು ಜಾರ್ಜ್ ಅವರು ಹೇಳಿದರು, ತಿಂಗಳ ಸಂಬಳ. ಆ್ಯಕ್ಚುಲಿ ಇಯರ್ ಎಂಡಿಗೆ ಈಗ ದುಡ್ಡು ಕಲೆಕ್ಷನ್ ಚೆನ್ನಾಗಿ ಬರ್ತಾಯಿದೆ. ಅವರು ಈಗಲೇ ಕೊಟ್ಟಿಲ್ಲ ಅಂದಮೇಲೆ ಮುಂದೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಅದು ಸಂಬಳ ಅಲ್ಲ, ಅದು ಗೌರವ ಧನ. ಇವತ್ತು ನಿಮ್ಗೆ ಏನಾದ್ರೂ ಆ ಹೆಣ್ಮಕ್ಳ ಬಗ್ಗೆ ಗೌರವ ಇದ್ದರೆ ಆ ಗೌರವಧನ ಬಿಡುಗಡೆ ಮಾಡಿ. ಇಲ್ಲದೇ ಇದ್ದರೆ ಆ ಹೆಣ್ಮಕ್ಳಿಗೆ ಗೌರವವನ್ನು ನೀವು ಕೊಟ್ಟಿಲ್ಲ ಅನ್ನುವಂಥದ್ದು ಸಾಬೀತಾಗ್ತದೆ. ಯಾರೂ ಇಲ್ಲಿ ಭಿಕ್ಷೆ ಬಿಡೋಕ್ಕೆ ನಿಂತಿಲ್ಲ. ಓಕೆ ಸರ್.